ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿಂದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ, ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಚುನಾವಣಾ ಕಾರ್ಯತಂತ್ರ ಕುರಿತು ಚರ್ಚೆ ನಡೆಸಲಾಯಿತು. ಈ ವೇಳೆ ಎಚ್ ಡಿ ಕುಮಾರಸ್ವಾಮಿ, ರಾಜ್ಯದ ಹಲವು ವಿಷಯಗಳಲ್ಲಿ ಕಾಂಗ್ರೆಸ್ ಪಕ್ಷವು ರಾಜಕೀಯಗೊಳಿಸುತ್ತಿದೆ, ಸುಳ್ಳು ಹೇಳುವ ಮೂಲಕ ಜನರ ಹಾದಿ ತಪ್ಪಿಸುತ್ತಿದೆ, ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಕಾಂಗ್ರೆಸ್ ಪಾಲಿಸಬೇಕಿದೆ ಎಂದರು. 50 ವರ್ಷಗಳ ಕಾಲ ರಾಜ್ಯ ಆಳಿ, ದೇಶ ಆಳಿ, ರಾಜ್ಯ ಆಳಿ, ನಮಗೆ ಬರಬೇಕಾದಂತಹ ಹಕ್ಕುಗಳನ್ನು ಪಡೆದೆ ಇವತ್ತು ನಮ್ಮ ಸಂಕಷ್ಟಕ್ಕೆ ಸಿಗಿಸಿ ಈಗ ನಮ್ಮ ಮೇಲೆ ದೂರ ತರ್ತಕ್ಕಂಥ ಕೆಲಸ ನೀವೇನು ಮಾಡ್ತಾ ಇದ್ದೀವಿ ಸಿದ್ದರಾಮಣ್ಣ ಅವರೇ. ಇವತ್ತು ನಿಮಗೆ ಅಧಿಕಾರ ಏನು ಕೊಟ್ಟಿದ್ದಾರೆ, ಅಧಿಕಾರ ಯಾವ ರೀತಿ ಮಾಡಿದ್ದೀರಿ ದಯವಿಟ್ಟು ಹೇಳಬೇಕು ನೀವು. ಅದರಿಂದ ನಾನು ಮುಂದೆ ಬಂದಾಗ ಬಹಳ ವಿಷಯ ಚರ್ಚೆ ಮಾಡ್ತೀನಿ. ಬಹಳ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ನಮ್ಮ ನಾಯಕರುಗಳಿಗೆ, ಕಾಂಗ್ರೆಸ್ನ ನಾಯಕರ ಬಂಡವಾಳ ಏನಿದೆ, ಸುಳ್ಳು ನರೇಂದ್ರ ಮೋದಿ ಅವರದಲ್ಲ, ಸುಳ್ಳು ನಮ್ಮ ಪಕ್ಷದಲ್ಲ. ಪ್ರತಿದಿನ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್. ಬಿವೈ ವಿಜಯೇಂದ್ರ, ರಾಜ್ಯದಲ್ಲಿ ಉಂಟಾಗಿರುವ ಬರಗಾಲವನ್ನು ನಿರ್ವಹಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ, ರೈತರ ಸಂಕಷ್ಟವನ್ನು ಆಲಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಎಂದು ತಿಳಿಸಿದರು. ನಾಡಿನ ದುರಾದೃಷ್ಟ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಯಾವುದೇ ಒಂದು ಸಮಾಜದ ಮುಖ್ಯಮಂತ್ರಿ ಅಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಜನರಿಗೆ ಮುಖ್ಯಮಂತ್ರಿ ಅನ್ನೋದನ್ನು ಕೂಡ ಮರೆತು ಇವತ್ತು 9 ತಿಂಗಳಾಗಿದೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದೇ ಒಂದು ಸಾಧನೆ ಏನು ಅಂತೇಳಿ ನಾನು ಹೇಳ್ತೇನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯವನ್ನು ಕೊಡಲಿಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಚಿಂತನೆಯನ್ನ ಮಾಡಲಿಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಯುವಕರ ಬಗ್ಗೆ ಚಿಂತನೆಯನ್ನ ಮಾಡಲಿಲ್ಲ.